ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಇಂಪಾರ್ಟೆಂಟ್ ಆದೇಶ ಬಂದಿದೆ. ಅದರ ಬಗ್ಗೆ ತಮಗೆ ಮಾಹಿತಿ ತಿಳಿಸ್ಬೇಕು ಮತ್ತು ಸ್ವಲ್ಪ ಚರ್ಚೆ ಮಾಡೋಣ ಅನ್ನೋ ಉದ್ದೇಶಕ್ಕೆ ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ವಿಡಿಯೋನ ನೋಡೋಣ. ಏನು ಹೇಳ್ತಿದ್ದಾರೆ ಸ್ನೇಹಿತರೆ ಅಂದರೆ, ವಿಶೇಷವಾಗಿ ನಾವು ನೀವುಗಳೆಲ್ಲ ಬಹಳ ಇಂಪಾರ್ಟೆಂಟಾಗಿ ಕೆಲವು ಸಂದರ್ಭದಲ್ಲಿ ಏನು ನಾವು ವರ್ಗಾವಣೆ ಅರ್ಜಿ ಹಾಕೋಕ್ಕೆ ಸಂದರ್ಭದಲ್ಲಿ ಅಥವಾ ಪೂರ್ವದಲ್ಲಿಯೋ ನಮ್ಮದೇನಾದರೂ ಏನು HRMSಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಥವಾ ಏನಾದರೂ ನಮ್ಮದು ಹೆಸರು ತಪ್ಪಾಗಿದ್ದರೆ ಅಥವಾ ಡೇಟ್ ಆಫ್ ಬರ್ತು ಏನೋ ಒಂದು ಮಿಸ್ಟೇಕ್ ಆಗಿದ್ದರೆ ನಾವು ಈ ಮೊದಲು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಇದು ದೊಡ್ಡ ಸಮಸ್ಯೆ ಆಗ್ತಿತ್ತು. ಯಾಕಂತಂದರೆ ಸುಮಾರು ಬೀದರಿಂದ, ಗುಲ್ಬರ್ಗದಿಂದ ಎಲ್ಲ ದೂರದಿಂದ ಜಿಲ್ಲೆಗಳು, ಬೆಳಗಾವಿ ಜಿಲ್ಲೆ, ಈ ಕಡೆ ಗಡಿ ಭಾಗದಿಂದ ದೂರದ ಜಿಲ್ಲೆಗಳಿಂದ ಶಿಕ್ಷಕರು ಬೆಂಗಳೂರಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಏನು ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಈ ಬಗ್ಗೆ ಇಲಾಖೆಗೆ ಗಮನಕ್ಕೆ ತರಿಸಿದ್ರು, ಲೆಟರನ್ನು ಕೊಟ್ಟಿದ್ದರು. ಹಾಗಾಗಿ ಇವತ್ತು ಅಪರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಧಾರವಾಡ ಆಯುಕ್ತಾಲಯಕ್ಕೆ ಒಂದು ಪತ್ರ ಬರೆದಿದ್ದರು. ಏನಂತ ಈಗ ಅದರ ಆದೇಶ ಬಗ್ಗೆ ನಾವು ನೋಡೋಣ. ನೋಡಿ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 1,96,000 ನೌಕರರು ಕೆಲಸ ಮಾಡ್ತಾಯಿದ್ದಾರೆ. ಇವರೆಲ್ಲರ HRMS ಸಮಸ್ಯೆಗಳಿಗೆ ನೋಡಲ್ ಅಧಿಕಾರಿಗಳು ಬೆಂಗಳೂರಿದೆ. ಹಾಗಾಗಿ ಏನೇ ಸಮಸ್ಯೆ ಬಂದರೂ ನಾವು ಅವರೇ ಸಂಪರ್ಕ ಮಾಡಬೇಕಾಗಿತ್ತು. HRMS ಸಮಸ್ಯೆಗಳು ಬಗೆಹರಿಸಿಕೊಳ್ಳಲು ದೂರದ ಊರುಗಳಿಂದ ಬೆಂಗಳೂರಿಗೆ ಆಗಮಿಸಿ HRMS ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ತುಂಬ ತೊಂದರೆ ಆಗ್ತಿತ್ತು. ಆದ ಕಾರಣ ಏನು ಕಲಬುರಗಿ ಮತ್ತು ಧಾರವಾಡದ ಆಯುಕ್ತಾಲಯದ ವಿಭಾಗಕ್ಕೆ ಪ್ರತ್ಯೇಕ HRMS ನೋಡಲ್ ಅಧಿಕಾರಿಗಳನ್ನು ನೇಮಿಸಿದ್ದಲ್ಲಿ ವೇತನ ಸಮಸ್ಯೆಗಳನ್ನು ಆಯಾ ವಿಭಾಗದಲ್ಲಿ ಬಗೆಹರಿಸಿಕೊಳ್ಳಲು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಏನು ಮಾನ್ಯ ಶಾಲಾ ಶಿಕ್ಷಣ ಆಯುಕ್ತರ ಕಚೇರಿ, ಏನು ನೃಪತುಂಗ ಕಚೇರಿ ಇದೆಯಲ್ಲ, ನಮ್ಮ ಹೆಡ್ ಆಯುಕ್ತರು ಇದ್ದಾರಲ್ಲ, ಅವರದಿಂದ ಏನಾಗಿದೆ, ಇವ್ರ ಗಮನಕ್ಕೆ ಶಿಕ್ಷಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಏನು ಇಬ್ಬರ ನೋಡಲ್ ಅಧಿಕಾರಿಗಳನ್ನು, ಆಯುಕ್ತಾಲಯ ಧಾರವಾಡ ಮತ್ತು ಕಲಬುರಗಿ ನೋಡಲ್ ಅಧಿಕಾರಿಗಳನ್ನು ನಾವು ನೇಮಕ ಮಾಡ್ತಿದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಆಯುಕ್ತರು ನೃಪತುಂಗ ರಸ್ತೆ, ಏನು ನಮ್ಮ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಅಂತ ಹಿಂದೆ ಕರಿತಿದ್ದು, ಈಗ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆ ಅಂತ ಕರಿತೀವಲ್ಲ, ನಮ್ಮ ಆಯುಕ್ತರು ಧಾರವಾಡದ ಆಯುಕ್ತರಿಗೆ ಮತ್ತು ಕಲಬುರಗಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಏನಂತಂದರೆ, ಶಿಕ್ಷಕರ ಸಮಸ್ಯೆಗಳಿಗೆ, ವೇತನ ಸಮಸ್ಯೆಗಳಿರ್ಬೋದು, ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಸಮಸ್ಯೆ ಬಗೆಹರಿಬೇಕು ನಿಟ್ಟಿನಲ್ಲಿ ಸಂಘದ ನಾಯಕರುಗಳು ಪತ್ರ ಬರೆದಿದ್ದಾರೆ. ಇದನ್ನು ಬಗೆಹರಿಸ್ಬೇಕಂತಂದರೆ ಅದಕ್ಕೋಸ್ಕರ ನೀವುಗಳು ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ ಕಚೇರಿಯಿಂದ, ಧಾರವಾಡ ಮತ್ತು ಕಲಬುರಗಿ ಆಯುಕ್ತರು. ಹಾಗಾಗಿ ನೀವು ಏನು ಯೋಜನಾ ನಿರ್ದೇಶಕರಿಗೆ ಒಂದು ಪತ್ರ ಬರೆದು ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ ನೀವು ಬೆಂಗಳೂರಿನ ಆಯುಕ್ತರ ಕಚೇರಿಗೆ ವರದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಇದು ಆದಷ್ಟು ಬೇಗ ನನ್ನ ಪ್ರಕಾರ ಇದು ಸಮಸ್ಯೆ ಬಗೆಹರಿಬೋದು ಮತ್ತು ಶಿಕ್ಷಕರು ಎಲ್ಲರೂ ಖುಷಿ ಪಡ್ಬೋದು, ನೌಕರರು ಕೂಡ ಖುಷಿ ಪಡ್ಬೋದು. ಆಯುಕ್ತಾಲಯಗಳು ಕೂಡ ಪ್ರತಿಯೊಂದು ವಿಭಾಗಕ್ಕೂ ಆದರೂ ಕೂಡ ಇನ್ನೂ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಶಿಕ್ಷಕರು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು. ಯಾಕಂತಂದರೆ ಏನಾದರೂ ಸಮಸ್ಯೆಗಳಿದ್ದರೆ ಇನ್ಮೇಲೆ ಧಾರವಾಡ ಆಯುಕ್ತರು ಮತ್ತು ಕಲಬುರಗಿ ಆಯುಕ್ತರಲ್ಲಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ ಸ್ನೇಹಿತರೆ. ಇದು ಇವತ್ತಿನ ಈ ಆದೇಶದ ವಿಶ್ಲೇಷಣೆಯಾಗಿತ್ತು ಸ್ನೇಹಿತರೆ. ಮುಂದಿನ ನಿಮಗೆಲ್ಲ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋನ ಶೀಘ್ರದಲ್ಲೇ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.